ನಾಳೆ ಬೆಂಗಳೂರು ಲಾಕ್ ಗಮನಿಸಿ. ಈ ವರದಿಯನ್ನ ನೋಡಲೇಬೇಕು. ನಾಳೆ ಬೆಂಗಳೂರು ಲಾಕ್ ಆಗುತ್ತೆ, ಗಮನಿಸಿ. ಬೆಂಗಳೂರಿನಲ್ಲಿ ನಾಳೆ ಮೊಳಗಲಿದೆ ಪ್ರತಿಭಟನೆಗಳ ಕಹಳೆ. ಬೆಂಗಳೂರಿನಲ್ಲಿ ನಾಳೆ ಪ್ರತಿಭಟನೆ ಆಗತ್ತೆ. ನಾಳೆ ಬೆಂಗಳೂರು ಕೂಡ ಲಾಕ್ ಆಗತ್ತೆ. ಎರಡೂ ಪಕ್ಷಗಳಿಂದ ಒಂದೇ ದಿನ ಭಾರಿ ಪ್ರೊಟೆಸ್ಟ್ ಆಗತ್ತೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡುತ್ತೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಕೌಂಟರ್ ಪ್ರೊಟೆಸ್ಟ್. ತುಸು ಉದ್ವಿಗ್ನ ಆಗಲಿದೆ ಬೆಂಗಳೂರು ರಾಜಕೀಯ ವಾತಾವರಣ. ನಾಳೆ ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಂತೆ. ಮನ್ರೇಗಾ ಪರ ಕಾಂಗ್ರೆಸ್, ಜಿ ಪರ ಬಿಜೆಪಿ ಪ್ರೊಟೆಸ್ಟ್ ಮಾಡಲಿದೆ. ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಗಂಭೀರ ಪರಿಣಾಮವನ್ನ ಎದುರಿಸುತ್ತೆ. ನಾಳೆ ಬೆಂಗಳೂರು ಲಾಕ್ ಆಗತ್ತೆ, ಗಮನಿಸಿ. ಬೆಂಗಳೂರಿನಲ್ಲಿ ನಾಳೆ ಮೊಳಗಲಿದೆ ಪ್ರತಿಭಟನೆಗಳ ಕಹಳೆ. ಎರಡೂ ಪಕ್ಷಗಳಿಂದ ಒಂದೇ ದಿನ ಪ್ರೊಟೆಸ್ಟ್ ಆಗ್ತಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡುತ್ತೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಕೌಂಟರ್ ರೀತಿಯಲ್ಲಿ ಈ ಪ್ರೊಟೆಸ್ಟ್ ಅನ್ನ ಮಾಡುತ್ತಿದೆ. ತುಸು ಉದ್ವಿಗ್ನ ವಾತಾವರಣ ಆಗುತ್ತೆ. ನಾಳೆ ಬೆಂಗಳೂರು ರಾಜಕೀಯ ವಾತಾವರಣದಲ್ಲಿ ಏರುಪೇರು ಆಗುತ್ತೆ. ನಾಳೆ ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ನಾಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಂತೆ. ಮನ್ರೇಗಾ ಪರ ಕಾಂಗ್ರೆಸ್ ಇದ್ರೆ ಜಿ ಪರ ಬಿಜೆಪಿ ಪ್ರೊಟೆಸ್ಟ್ ಮಾಡುತ್ತೆ. ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆಯ ಮೇಲೆ ಇದು ಗಂಭೀರ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿ, ಎರಡೂ ಪಕ್ಷಗಳು ಕೂಡ ನಾಳೆನೆ ಪ್ರೊಟೆಸ್ಟ್ ಮಾಡ್ತಿವೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿಕೊಂಡ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತ್ಯುತ್ತರವಾಗಿ ಕೌಂಟರ್ ಪ್ರೊಟೆಸ್ಟ್ ಅನ್ನ ನಾಳೆ ಮಾಡುತ್ತೆ. ಬೆಂಗಳೂರು ಲಾಕ್ ಆಗತ್ತೆ. ಇನ್ನು ಈ ಒಂದು ವಿಚಾರವಾಗಿ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ. ಸ್ವಲ್ಪ ಉದ್ವಿಗ್ನವಾಗತ್ತೆ ಅನಿಸ್ತಿದೆ ಬೆಂಗಳೂರು ನಾಳೆ. ಯಾಕೆ ಅಂದ್ರೆ ಒಂದಲ್ಲ ಎರಡೂ ಪಕ್ಷಗಳು ಪ್ರತಿಸ್ಪರ್ಧಿಗಳಂತೆ ಒಂದು ಪ್ರೊಟೆಸ್ಟ್ಗೆ ಇಳಿತಿವೆ. ನಾಳೆ ಏನು ಮನ್ರೇಗಾ ವಿಚಾರವಾಗಿ ಕಾಂಗ್ರೆಸ್ಸಿಗರು ಅದರ ಪರವಾಗಿ ಪ್ರೊಟೆಸ್ಟ್ ಮಾಡಿದ್ರೆ ಜಿ ಪರ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನಾಳೆ. ಹಾಗಾಗಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಗಂಭೀರ ಪರಿಣಾಮ ನಾಳೆ ಉಂಟಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿವೇಕ್. ವಿವೇಕ್, ನಾಳೆಯ ಒಂದು ವಿದ್ಯಮಾನಗಳನ್ನ ಗಮನಿಸೋದಾದ್ರೆ ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ ಫ್ರೀಡಂ ಪಾರ್ಕ್ನಲ್ಲಿ, ಮತ್ತೊಂದು ಕಡೆ ಬಿಜೆಪಿ, ಎರಡೂ ಪಕ್ಷಗಳು ತಾ ಮುಂದು ನಾ ಮುಂದು ಅಂತ ನಾಳೆ ಪ್ರೊಟೆಸ್ಟ್ಗೆ ಇಳಿತಿದೆ. ಜೊತೆಗೆ ಅದಾದ್ಮೇಲೆ ಸದನ ಕೂಡ ಇರುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ವಿವೇಕ್? ಮಂಜರಿ, ಈಗಾಗಲೇ ಮೊನ್ನೆಯಿಂದ ಸದನ ಪ್ರಾರಂಭವಾಗಿ ಈಗಾಗಲೇ 2-3 ದಿನಗಳು ಕಳೆದಿದೆ. ನಾಳೆ ಮತ್ತೆ ಈಗಾಗಲೇ 3 ದಿನಗಳು ಗ್ಯಾಪ್ ಆದ ಬಳಿಕ, ಹಾಲಿಡೇಸ್ ಆದ ಬಳಿಕ ನಾಳೆಯಿಂದ ಕೂಡ ಮತ್ತೆ ಸದನ ಪ್ರಾರಂಭವಾಗುತ್ತೆ. ಆದ್ರೆ ಆ ಸದನ ಆರಂಭ ಆಗೋದಕ್ಕೂ ಮುಂಚಿತವಾಗಿ ಇಬ್ಬರು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿ ಮೈತ್ರಿ, ಜೊತೆಗೆ ಕಾಂಗ್ರೆಸ್ನವರು 2 ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಅವರು ಮನ್ರೇಗಾ ವಿಚಾರವನ್ನ ಡಿಪೆಂಡ್ ಮಾಡಿಕೊಂಡು ಜಿ ಬಿಲ್ ಅನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇದು ಕಾಂಗ್ರೆಸ್ ನಾಯಕರು ಫ್ರೀಡಂ ಪಾರ್ಕ್ ನಿಂದ ಅಂದ್ರೆ ರಾಜಭವನದವರೆಗೂ ಕೂಡ ಕಾಲ್ನಡಿಗೆಯಿಂದ ಪ್ರತಿಭಟನೆ ಮಾಡ್ತಿದ್ದೀನಿ ಅನ್ನೋ ಒಂದಿಷ್ಟು ಗೊಂದಲದಲ್ಲೂ ಕೂಡ ಇದ್ದಾರೆ. ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡೋ ವಿಚಾರವಾಗಿ ಈಗಾಗಲೇ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರು ಇಬ್ಬರು ಕೂಡ ಅಷ್ಟೇ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರ ಪ್ರಮುಖವಾದ ವಿಚಾರ ಏನಪ್ಪಾ ಅಂದ್ರೆ ಸರ್ಕಾರದಲ್ಲಿ ಈಗ ಆಗ್ತಿರುವಂತ ವೈಫಲ್ಯಗಳು, ಈಗಾಗಲೇ ಮೊನ್ನೆ ಅಷ್ಟೇ ಒಂದು ಅಧಿಕಾರಿಗೆ ರಾಜೀವ್ ಗೌಡ ಅವರು ಬೈದಂತದ್ದು, ಜೊತೆಗೆ ಕಾನೂನು ಸುವ್ಯವಸ್ಥೆ ಆಗ್ತಕ್ಕಂಥದ್ದು, ಬಳ್ಳಾರಿಯ ಇನ್ಸಿಡೆಂಟ್ ಆಗಿರ್ಬೋದು, ಮತ್ತೆ ಒಂದಿಷ್ಟು ಪ್ರಮುಖ ವಿಚಾರಗಳು, ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪದಲ್ಲಿ ಒಂದಿಷ್ಟು ಪ್ರಮುಖ ವಿಚಾರಗಳ ಪೈಕಿ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾಳೆ ಒಂದೇ ದಿನ ಬೆಂಗಳೂರಿನಲ್ಲಿ ಅಂದ್ರೆ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲಾ ನಾಯಕರು ಕೂಡ ಪ್ರತಿಭಟನೆಗೆ ಭಾಗಿಯಾಗ್ತಿರುವ ಕಾರಣದಿಂದಾಗಿ, ಪ್ರತಿಭಟನೆಗೆ ಇಳಿತಿರುವ ಕಾರಣದಿಂದಾಗಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕೂಡ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಪೊಲೀಸ್ ಟಾಸ್ಕ್ ಫೋರ್ಸ್ಗಳು ಏನಿದೆ ಅದೆರಡು ಕಡೆ ಸ್ಪ್ಲಿಟ್ ಮಾಡಿ ಕೊಡೋದಕ್ಕೂ ಕೂಡ ಅವ್ರಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳು ನಾಳೆ ಆಗುವಂತ ಸಾಧ್ಯತೆಗಳಿದೆ ಮಂಜರಿ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.